ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಭಾರತ ಸೇರಿ ಜಗತ್ತಿನ ಉದ್ದಗಲಕ್ಕೂ ಮೇಜರ್ ಡೆವಲಪ್ಮೆಂಟ್ಸ್ ಆಗಿವೆ. ಬೆವರಿಳಿಸಿಕೊಂಡು ಎಸ್ಕೇಪ್ ಆಗ್ತಿದ್ದ ಉಗ್ರಗಾಮಿಗಳನ್ನ ನಮ್ಮ ಸೇನೆ ಅಟ್ಟಾಡಿಸಿ ಹೊಡೆದು ಹಾಕಿದೆ. ಪಕ್ಕದ ಪಾಕಿಸ್ತಾನದಲ್ಲಿ ಬಲೂಚಿಗಳು ಪಾಕ್ ಸೇನೆಯನ್ನ ಹೊಡೆದು ಹಾಕ್ತಾ ಇದ್ದಾರೆ. ಪಾಕ್ ರಕ್ಷಣಾ ಸಚಿವರೇ ಬೆದರಿ ನಮ್ಮ ಕೈಲಿ ಆಗ್ತಾ ಇಲ್ಲ ಅನ್ನೋ ಹೇಳಿಕೆಯನ್ನ ಬಾಯಿ ಬಿಟ್ಟು ಕೊಟ್ಟಿದ್ದಾರೆ. ಖ್ವಾಜಾ ಆಸಿಫ್. ಈ ನಡುವೆ ನಮ್ಮ ಭಾರತ ದೊಡ್ಡ ಸಾಧನೆ ಮಾಡಿ ಎಲ್ಲರ ಮುಂದೆ ಸೈ ಎನಿಸಿಕೊಂಡಿದೆ ಟೆಕ್ನಾಲಜಿ ವಿಚಾರದಲ್ಲಿ, ಅದರಲ್ಲೂ ಕೂಡ ಮಿಸೈಲ್ ಟೆಕ್ನಾಲಜಿ ವಿಚಾರದಲ್ಲಿ. ಇನ್ನೊಂದ್ ಕಡೆ ದೂರದ ಲಿಬಿಯಾದಲ್ಲಿ ಆದ ಘಟನೆ ಇಡೀ ಅರಬ್ ಜಗತ್ತನ್ನ ತಿರುಗಿ ನೋಡೋ ರೀತಿ ಮಾಡಿದೆ. ಮತ್ತೊಂದ್ ಕಡೆ ಅಮೆರಿಕದೊಂದಿಗೆ ಡೀಲ್ ಆದ ಬೆನ್ನಲ್ಲೇ ಜೈಶಂಕರ್ ಅಮೆರಿಕಾಗೆ ಹಾರಿದ್ದಾರೆ. ಎಲ್ಲವನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಮೊದಲಿಗೆ ನಮ್ಮ ಕಾಶ್ಮೀರ ಕಣಿವೆಗೆ ಬರೋಣ. ಪಾಕ್ ಉಗ್ರರ ವಿರುದ್ಧ ಸೇನೆ ದೊಡ್ಡ ಕಾರ್ಯಾಚರಣೆ ಶುರು ಮಾಡಿದೆ. ಉಧಂಪುರ್ ಜಿಲ್ಲೆಯ ಬಸಂತ್ಗರ್ ಏರಿಯಾದಲ್ಲಿ ಆಪರೇಷನ್ ಖಿಯಾ ಹೆಸರಲ್ಲಿ ಕಾರ್ಯಾಚರಣೆ ಶುರುವಾಗಿತ್ತು. ಇಬ್ಬರು ಜೈಷ್ ಉಗ್ರಗಾಮಿಗಳನ್ನ ಹೊಡೆದು ಹಾಕಲಾಗಿದೆ. ಇದರಲ್ಲಿ ಪಾಕ್ನ ಜೈಷ್ ಉಗ್ರ ಕಮಾಂಡರ್ಗೂ ಕೂಡ ಸೇನೆ ಸ್ವರ್ಗಕ್ಕೆ ಹೋಗೋಕೆ ಹೆಲ್ಪ್ ಮಾಡಿದೆ. ಈತನ ಹೆಸರು ಮಾವಿ ಅಂತ ಹೇಳಲಾಗ್ತಿದೆ. ಗುಹೆ ಒಳಗೆ ಉಗ್ರರು ಅಡಗಿ ಕೂತಿದ್ರು ಅನ್ನೋ ಗುಪ್ತಚರ ಮಾಹಿತಿ ಮೇರೆಗೆ ಈ ಕಾರ್ಯಾಚರಣೆ ಶುರು ಮಾಡಲಾಗಿತ್ತು. ಸೇನೆ ಮತ್ತು ಉಗ್ರರ ನಡುವೆ ಭಾರಿ ಗುಂಡಿನ ಚಕಮಕಿ ಆಯಿತು. ಸೇನೆಯ ಏಟಿಗೆ ಬೆಚ್ಚಿ ಬಿದ್ದ ಉಗ್ರರು ಅಲ್ಲಿಂದ ಪರಾರಿಯಾಗೋಕೆ ನೋಡಿದ್ರು. ಈ ದೃಶ್ಯಗಳು ಕ್ಯಾಮೆರಾ ಕಣ್ಣಲ್ಲೂ ಕ್ಯಾಪ್ಚರ್ ಆಗಿವೆ. ಆನಂತರ ಅವ್ರನ್ನ ಅಟ್ಟಾಡಿಸಿಕೊಂಡು ಹೋಗಿ ಸೇನೆ ಇಬ್ಬರು ಉಗ್ರಗಾಮಿಗಳಿಗೂ ಕೂಡ ಅವರಿಗೆ ಫಾಸ್ಟ್ ರೂಟ್ ಅನ್ನ ಕಲ್ಪಿಸಿಕೊಟ್ಟಿದೆ. ಅವರು ಬಯಸ್ತಾ ಇದ್ದ ಸ್ವರ್ಗಕ್ಕೆ ಹೋಗೋಕೆ. ಉಳಿದ ಉಗ್ರರಿಗೂ ಕೂಡ ಅದೇ ರೀತಿ ಹೆಲ್ಪ್ ಮಾಡೋಕೆ ಸೇನೆ ಸುತ್ತುವರೆದು ಭಾರಿ ಶೋಧ ಕಾರ್ಯಾಚರಣೆ ಮತ್ತು ಆಕ್ಷನ್ ನಡೆಸ್ತಾ ಇದೆ. ಪ್ಯಾರಾ ಟ್ರೂಪರ್ಸ್ ಶ್ವಾನದಳ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ಸೇನೆಯ ವೈಟ್ ನೈಟ್ ಕೋರ್ ಪಡೆ, ಜಮ್ಮು ಕಾಶ್ಮೀರ ಪೊಲೀಸ್ ಮತ್ತು ಸಿಆರ್ಪಿಎಫ್ ಜಂಟಿ ಆಪರೇಷನ್ ನಡೆಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಈ ಸಲ ಉಗ್ರರು ತಪ್ಪಿಸಿಕೊಳ್ಳೋಕೆ ಬಿಡಬಾರದು ಅಂತ ಹೇಳಿ ಎಕ್ಸಿಟ್ ರೂಟ್ ಗಳನ್ನೆಲ್ಲ ಸೀಲ್ ಮಾಡಲಾಗಿದೆ. ಇಡೀ ಪ್ರದೇಶವನ್ನ ಸೇನೆ ಕವರ್ ಆಗಿದೆ. ಅತ್ತ ಜಮ್ಮು ಕಾಶ್ಮೀರದ ಕಿಶ್ತ್ವಾರ್ ಜಿಲ್ಲೆಯಲ್ಲೂ ಕೂಡ ಜೈಷ್ ಉಗ್ರರಿಗಾಗಿ ಆಪರೇಷನ್ ಟ್ರಾಶಿ 1 ಇನ್ನೂ ಕಂಟಿನ್ಯೂ ಆಗಿದೆ. ಏನು ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿ ಬಲೂಚ್ ಪಡೆಗಳ ಹೋರಾಟ ಕಂಟಿನ್ಯೂ ಆಗಿದೆ. ಅಕ್ಷರಶಃ ಯುದ್ಧ ಭೂಮಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದುವರೆಗೂ ಬರೋಬ್ಬರಿ 280 ಪಾಕ್ ಭದ್ರತಾ ಸಿಬ್ಬಂದಿಯ ಹತ್ಯೆ ಮಾಡಿದೀವಿ ಅಂತ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಹೇಳಿಕೊಂಡಿದೆ. ಆಪರೇಷನ್ ಹೆರೋಪ್ 2.0 ಹೆಸರಲ್ಲಿ ಪಾಕ್ ಪಡೆಗಳಿಗೆ ಭಾರಿ ಡ್ಯಾಮೇಜ್ ಮಾಡಿದೀವಿ ಅಂತ ಇವಾಗ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿರೋ BLA. ನಾವು ಹತ್ಯೆ ಮಾಡಿರೋ 280 ಜನರಲ್ಲಿ ಪಾಕ್ ಸೇನೆ, ಫ್ರಂಟಿಯರ್ ಕೋರ್, ಪೊಲೀಸರು, ಭಯೋತ್ಪಾದನಾ ನಿಗ್ರಹ ದಳದ ಅಧಿಕಾರಿಗಳು, ಸೇನೆ ಬೆಂಬಲಿತ ಡೆತ್ ಸ್ಕ್ವಾಡ್ಸ್ ಎಲ್ಲ ಇದ್ದಾರೆ. ಬಲೂಚಿಸ್ತಾನದ ನೋಶ್ಗೆ ಸೇರಿದ ಹಾಗೆ ಹಲವು ಕಡೆ ಪಾಕ್ ಸೇನೆ ಮತ್ತು ಪೊಲೀಸರ ಪೋಸ್ಟ್ ಗಳನ್ನ ವಶಕ್ಕೆ ಪಡೆದಿದೆ ಅಂತ BLA ಹೇಳಿದೆ. 14 ಸಿಟಿಗಳ 48 ಲೊಕೇಶನ್ಗಳಲ್ಲಿ ಸಂಘಟಿತ ದಾಳಿ ಮಾಡಿದಿವೆ. 10 ಗಂಟೆಗಳ ಕಾಲ ಈ ಪ್ರದೇಶಗಳ ಇಡೀ ಕಂಟ್ರೋಲ್ ನಮ್ಮ ಕೈಯಲ್ಲೇ ಇತ್ತು. ಈಗ ಪಾಕ್ ಸೇನೆ ಭಾರಿ ಪ್ರೆಷರ್ ನಲ್ಲಿದೆ. ಅವ್ರನ್ನ ಯಶಸ್ವಿಯಾಗಿ ಹಿಂದಕ್ಕೆ ಓಡಿಸಿದೀವಿ ನಾವು. ಸದ್ಯ ನಾವು ಕೊಟ್ಟಿರೋ ಪಾಕ್ ಸೇನೆಯ ಸಾವಿನ ಲೆಕ್ಕ ಫೈನಲ್ ಅಲ್ಲ. ಗ್ರೌಂಡ್ ರಿಯಾಲಿಟಿ ನೋಡಿದ್ರೆ ಇನ್ನೂ ಜಾಸ್ತಿ ಆಗ್ಬೋದು. ಒಮ್ಮೆ ಆಪರೇಷನ್ ಮುಗಿಲಿ, ಆಗ ಮಾಧ್ಯಮಗಳಿಗೆ ಪಾಕ್ ಸೇನೆಗೆ ಆದ ಸಾವು ನೋವು ಲಾಸ್ ಕುರಿತು ಕ್ಲಿಯರ್ ಮಾಹಿತಿ ಕೊಡ್ತೀವಿ ಅಂತ BLA ಹೇಳಿದೆ. ಈ ಮೂಲಕ ನಮ್ಮ ಹೋರಾಟ ಇಲ್ಲಿಗೆ ನಿಂತಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಪಾಕ್ ಸೇನೆ ತನ್ನ ಹಿನ್ನಡೆಯನ್ನ ಮರೆಮಾಚೋಕೆ ನಾಗರಿಕರನ್ನ ಗುರಿಯಾಗಿಸಿ ಡ್ರೋನ್ ಮತ್ತು ಹೆಲಿಕಾಪ್ಟರ್ಗಳ ಮೂಲಕ ದಾಳಿ ಮಾಡ್ತಿದೆ. ಇದರಿಂದ ಭಾರಿ ನಾಗರಿಕ ಸಾವು ನೋವು ಆಗ್ತಾ ಇದೆ ಅಂತ ಹೇಳಿ BLA ಹೇಳಿದೆ. ಇತ್ತ BLA ತನಗಾಗಿರೋ ಹಾನಿ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದೆ. ಇದುವರೆಗೂ ನಮ್ಮ 35 ಹೋರಾಟಗಾರರು ಮೃತಪಟ್ಟಿದ್ದಾರೆ. ಇದರ ಬಗ್ಗೆ ಕೂಡ ಆಪರೇಷನ್ ಮುಗಿದ ಮೇಲೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀವಿ ನಮಗಾಗಿರೋ ಡ್ಯಾಮೇಜಸ್ ಬಗ್ಗೆ ಕೂಡ ಅಂತ ಹೇಳಿದ್ದಾರೆ. ಇನ್ನು ಬಲೂಚಿಸ್ತಾನ ಪರಿಸ್ಥಿತಿ ಬಗ್ಗೆ ಪಾಕ್ ಸರ್ಕಾರ ಹತಾಶೆಯ ಮಾತುಗಳನ್ನಾಡಿದೆ. ಅಯ್ಯೋ ಕಷ್ಟ ಆಗ್ತಾ ಇದೆ ಅಂತ ಪಾಕ್ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಅತ್ತು ಬಿಟ್ಟಿದ್ದಾರೆ. ಬಲೂಚಿಸ್ತಾನ ತುಂಬಾ ದೊಡ್ಡ ಪ್ರದೇಶ. ಭೌಗೋಳಿಕವಾಗಿ ಪಾಕಿಸ್ತಾನದ 40% ಗಿಂತ ಹೆಚ್ಚಿನ ಭೂಭಾಗವನ್ನ ಬಲೂಚಿಸ್ತಾನ್ ಕವರ್ ಮಾಡುತ್ತೆ. ಇಲ್ಲಿ ಭದ್ರತೆ ಕೊಡೋದು ಸುಲಭದ ಕೆಲಸ ಅಲ್ಲ. ಇಲ್ಲಿ ಹೆಚ್ಚಿನ ಸೇನೆ ಬೇಕು. ಈಗ ಆಲ್ರೆಡಿ ನಮ್ಮ ಸೇನೆಯಲ್ಲಿ ಕಳಿಸಲಾಗಿದೆ. ಕಾರ್ಯಾಚರಣೆ ನಡೀತಾ ಇದೆ, ಆದ್ರೆ ಸಾಕಾಗ್ತಿಲ್ಲ. ನಮ್ಮ ಸೈನಿಕರು ಅಲ್ಲಿ ಅಂಗವಿಕಲರಾಗ್ತಿದ್ದಾರೆ. ದೊಡ್ಡ ಪ್ರದೇಶವನ್ನ ಕಾಯೋಕ್ ಹೋಗಿ ಅಂಗವಿಕಲರಾಗ್ತಿದ್ದಾರೆ. ನಮ್ಮ ಕೈಯಿಂದ ಆಗ್ತಾ ಇಲ್ಲ. ಬಲೂಚಿಸ್ತಾನ್ ಕಾಯೋದು ಕಷ್ಟ ಆಗ್ತಿದೆ ಅಂತ ಹೇಳಿ ಡಿಫೆನ್ಸ್ ಮಿನಿಸ್ಟರ್ ಅತ್ತು ಬಿಟ್ಟಿದ್ದಾರೆ. ಹತಾಶೆ ಅಥವಾ ಕೈಲಿ ಆಗ್ತಿಲ್ಲ ಅನ್ನೋದನ್ನ ಬಾಯಿ ಬಿಟ್ಟು ಹೇಳ್ಕೊಂಡಿದ್ದಾರೆ. ಮತ್ತೊಂದ್ ಕಡೆ ಭಾರತ ದೊಡ್ಡ ಸಾಧನೆ ಮಾಡಿದೆ. ಮಿಸೈಲ್ ಟೆಕ್ನಾಲಜಿಯಲ್ಲಿ ಹೊಸ ಮೈಲುಗಲ್ಲು ಸೃಷ್ಟಿಸಿದೆ. DRDO ಅಥವಾ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಯಶಸ್ವಿಯಾಗಿ ಸಾಲಿಡ್ ಫ್ಯೂಯಲ್ ಡಕ್ಟೆಡ್ ರ್ಯಾಮ್ ಜೆಟ್ ಅಡ್ವಾನ್ಸ್ ಟೆಕ್ನಾಲಜಿಯನ್ನು ಟೆಸ್ಟ್ ಮಾಡಿದ್ದಾರೆ. ಒಡಿಶಾದ ಚಾಂದಿಪುರ್ನಲ್ಲಿರೋ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ನಲ್ಲಿ ಫೆಬ್ರವರಿ 3ನೇ ತಾರೀಕು ಟೆಸ್ಟ್ ಆಗಿದೆ. ಜಗತ್ತಲ್ಲಿ ಕೆಲವೇ ರಾಷ್ಟ್ರಗಳು ಮಾತ್ರ ಈ ಸಾಧನೆ ಮಾಡಿದ್ವು. ಅಮೆರಿಕ, ರಷ್ಯಾ, ಚೈನಾ, ಫ್ರಾನ್ಸ್, UK, ಜರ್ಮನಿ, ನಾರ್ತ್ ಕೊರಿಯಾ ಬಳಿ ಈ ಟೆಕ್ನಾಲಜಿ ಇದೆ ಅಷ್ಟೇ. ಈಗ ಈ ಪಟ್ಟಿಗೆ ಭಾರತ ಕೂಡ ಸೇರ್ಕೊಂಡಿದೆ. ಇದನ್ನು ಬಳಸಿಕೊಂಡು ಭಾರತ ಇನ್ನು ಮುಂದೆ ನೆಕ್ಸ್ಟ್ ಜನರೇಷನ್ ಏರ್ ಟು ಏರ್ ಮಿಸೈಲ್, ಟಾರ್ಗೆಟ್ ರೀಚ್ ಆಗೋ ತನಕ ಶಕ್ತಿಶಾಲಿಯಾಗಿ ಉಳಿಯೋ ಮಿಸೈಲ್ ನ ಡೆವಲಪ್ ಮಾಡಬಹುದು. ಸ್ನೇಹಿತರೆ, ರ್ಯಾಮ್ ಜೆಟ್ ಸಾಮಾನ್ಯ ಟೆಕ್ನಾಲಜಿ ಅಲ್ಲ, ಪವರ್ಫುಲ್. ಈ ರ್ಯಾಮ್ ಜೆಟ್ ಹೈ ಸ್ಪೀಡ್ ಮಿಸೈಲ್ಗಳಲ್ಲಿ ಬಳಸಲಾಗೋ ಸ್ಪೆಷಲ್ ಇಂಜಿನ್. ಯಾವುದೇ ರೀತಿಯ ಆಕ್ಸಿಜನ್ ಕ್ಯಾರಿ ಮಾಡಲ್ಲ. ಮೊದಲಿಗೆ ಹೊರಗಿನ ವಾತಾವರಣದ ಗಾಳಿಯಿಂದ ಆಕ್ಸಿಜನ್ ಪಡ್ಕೊಂಡು ಅದನ್ನ ಬಳಸ್ಕೊಂಡು ಫ್ಯೂಲ್ ಬರ್ನ್ ಮಾಡುತ್ತೆ. ಮಿಸೈಲ್ ಹೈ ಸ್ಪೀಡ್ ನಲ್ಲಿ ಹಾರುವಾಗ ಇಂಜಿನ್ ಗಾಳಿಯನ್ನು ಕಂಪ್ರೆಸ್ ಮಾಡಿ ಹೆಚ್ಚಿನ ಆಕ್ಸಿಜನ್ ಕಲೆಕ್ಟ್ ಮಾಡಿಕೊಂಡು
ಫ್ಯೂಲ್ ಅನ್ನ ಚೆನ್ನಾಗಿ ಬರ್ನ್ ಮಾಡಿ ಮಿಸೈಲ್ಗೆ ಹೆಚ್ಚಿನ ವೇಗವನ್ನು ಕೊಡುತ್ತೆ. ಇನ್ನು ಫಾಸ್ಟ್ ಆಗಿ ಮಿಸೈಲ್ ನುಗ್ಗುತ್ತೆ. ಸಾಂಪ್ರದಾಯಿಕ ಜೆಟ್ ಇಂಜಿನ್ಗಳಂತೆ ಫ್ಯಾನ್ ಮತ್ತು ಟರ್ಬೈನ್ಸ್ ಬಳಸಲ್ಲ. ಇನ್ನು ಈ ಇಂಜಿನ್ ಒಳಗಡೆ ಇರೋ ಸಾಲಿಡ್ ಫ್ಯೂಲ್ ನಿಧಾನವಾಗಿ ಬರ್ನ್ ಆಗುತ್ತೆ. ಕಂಟ್ರೋಲ್ಡ್ ಆಗಿ ಈ ಪ್ರಕ್ರಿಯೆ ನಡೆಯುತ್ತೆ. ಸೊ ಕೇವಲ ಮಿಸೈಲ್ ಲಾಂಚ್ ವೇಳೆ ಮಾತ್ರ ಥ್ರಸ್ಟ್ ಸಿಗೋದಲ್ಲದೆ ಕಡೆವರೆಗೂ ಟಾರ್ಗೆಟ್ ರೀಚ್ ಆಗೋ ತನಕ ಹೆವಿ ಥ್ರಸ್ಟ್ ಸಿಗ್ತಾನೆ ಇರುತ್ತೆ. ಇದರಿಂದ ವೇಗವಾಗಿ ಟಾರ್ಗೆಟ್ನ ರೀಚ್ ಆಗ್ಬೋದು. ಶತ್ರು ಏರ್ಕ್ರಾಫ್ಟ್ಗಳಿಗೆ ಎಸ್ಕೇಪ್ ಆಗೋಕೆ ಕಮ್ಮಿ ಟೈಮ್ ಸಿಗುತ್ತೆ. ಇದರಿಂದ ಮಿಸೈಲ್ ಹಿಟ್ ಮಾಡಿಬಿಡುತ್ತೆ ಹೋಗಿ ವೇಗವಾಗಿ. ಇನ್ನು ಈ ಟೆಕ್ನಾಲಜಿಯಿಂದ ಭಾರತದ ಪಾಲಿಗೆ ದೊಡ್ಡ ಸ್ಟ್ರಾಟಜಿಕ್ ಅಡ್ವಾಂಟೇಜ್ ಇದೆ. ಆಗಲೇ ಹೇಳಿದ ಹಾಗೆ ಪವರ್ಫುಲ್ ಏರ್ ಟು ಏರ್ ಮಿಸೈಲ್ ಬಿಲ್ಡ್ ಮಾಡ್ಬೋದು. ಭಾರತದ ಫೈಟರ್ಗಳು ದೂರದಿಂದಲೇ ಸೇಫ್ ಆಗಿ ಶತ್ರುಗಳ ಏರ್ಕ್ರಾಫ್ಟನ್ನು ಬಿಯಾಂಡ್ ವಿಜುವಲ್ ರೇಂಜ್ನಲ್ಲಿ ಹೊಡೆದು ಹಾಕ್ಬೋದು. ಆಲ್ರೆಡಿ ಮಾಡ್ತಿದ್ದಾರೆ. ಇನ್ನು ನಮ್ಮದೇ ಸ್ವದೇಶಿ ಇಂಜಿನ್ ಬಂದಾಗ ಸ್ವದೇಶಿ ಅಸ್ತ್ರಗಳನ್ನು ಹೈಪರ್ಸಾನಿಕ್ ಲೆವೆಲ್ನಲ್ಲಿ ಡೆವಲಪ್ ಮಾಡೋಕೆ ನಮಗೆ ಹೆಲ್ಪ್ ಆಗುತ್ತೆ. ವೈಮಾನಿಕ ಯುದ್ಧದಲ್ಲಿ ಭಾರತ ಡಾಮಿನೆನ್ಸ್ ಪಡೆಯುತ್ತೆ. ಇನ್ನು ಇರಾನ್ ಮತ್ತು ಅಮೆರಿಕ ನಡುವಿನ ಉದ್ವಿಗ್ನತೆ ಕಮ್ಮಿ ಆಯಿತು ಅನ್ನೋ ಹೊತ್ತಲ್ಲಿ ದೊಡ್ಡ ಡೆವಲಪ್ಮೆಂಟ್ ಆಗಿದೆ. ಇರಾನ್ ಡ್ರೋನ್ ಅನ್ನ ಅಮೆರಿಕದ ನೌಕಾಪಡೆ ಹೊಡೆದು ಹಾಕಿದೆ. ಅರಬ್ಬಿ ಸಮುದ್ರದಲ್ಲಿ ನಿಯೋಜನೆಯಾಗಿರೋ USS ಅಬ್ರಹಾಂ ಲಿಂಕನ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಬಳಿ ಇರಾನ್ ಡ್ರೋನ್ ಹಾರ್ತಾ ಇತ್ತು. ಹೀಗಾಗಿ ಹೊಡೆದು ಹಾಕಿದೀವಿ ಅಂತ ಅಮೆರಿಕದ ಸೆಂಟ್ರಲ್ ಕಮಾಂಡ್ ತಿಳಿಸಿದೆ. ಇರಾನ್ನ ಶಾಹಿದ್ 139 ಡ್ರೋನ್ ಅಗ್ರೆಸಿವ್ ಆಗಿ ಏರ್ಕ್ರಾಫ್ಟ್ ಕ್ಯಾರಿಯರ್ ಕಡೆಗೆ ಬಂತು. ಹಾಗೆ ಮೂವ್ ಆಯಿತು. ಹೀಗಾಗಿ ಹೊಡೆದು ಬಿಸಾಕಿದ್ದೀವಿ. ನಮ್ಮ ಏರ್ಕ್ರಾಫ್ಟ್ ಕ್ಯಾರಿಯರ್ ಮತ್ತು ಸಿಬ್ಬಂದಿಯನ್ನ ರಕ್ಷಣೆ ಮಾಡೋಕೆ F-35C ಫೈಟರ್ ಜೆಟ್ ಬಳಸಿ ಇರಾನ್ ಡ್ರೋನ್ ಅನ್ನ ನ್ಯೂಟ್ರಲೈಸ್ ಮಾಡಿದ್ವಿ. ನಮಗೆ ಯಾವುದೇ ಹಾನಿ ಆಗಿಲ್ಲ ಅಂತ ತಿಳಿಸಿದೆ. ಇನ್ನು ಈ ಘಟನೆ ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಹೊರ್ಮುಜ್ ಜಲಸಂಧಿಯಲ್ಲಿ ಇರಾನ್ನ ಮಿಲಿಟರಿ ಬೋಟ್ ಮತ್ತು ಅಮೆರಿಕದ ವ್ಯಾಪಾರಿ ಹಡಗುಗಳು ಮುಖಾಮುಖಿಯಾಗಿವೆ. ಅಮೆರಿಕದ ಫ್ಲಾಗ್ ಇದ್ದ ಕಮರ್ಷಿಯಲ್ ಟ್ಯಾಂಕರ್ ಅನ್ನ ಇರಾನ್ ಪಡೆಗಳು ಸೀಸ್ ಮಾಡೋಕೆ ಪ್ರಯತ್ನ ಪಟ್ಟಿವೆ. ಇರಾನ್ ಸೇನೆಯ 2 ಹಡಗುಗಳು ಮತ್ತು ಒಂದು ಡ್ರೋನ್ ಕಮರ್ಷಿಯಲ್ ಟ್ಯಾಂಕರ್ ಬಳಿ ಬಂದು ಟ್ಯಾಂಕರ್ ಅನ್ನ ವಶಕ್ಕೆ ಪಡೆಯುವ ಬೆದರಿಕೆ ಹಾಕಿದ್ರು. ನಂತರ ಅಮೆರಿಕದ ಯುದ್ಧ ನೌಕೆ ಧಾವಿಸಿ ಟ್ಯಾಂಕರ್ ಅನ್ನ ಎಸ್ಕಾರ್ಟ್ ಮಾಡಿತು. ಒಂದ್ ಕಡೆ ಟ್ರಂಪ್ ಹೇಳ್ತಿದ್ದಾರೆ ಇರಾನ್ ಮತ್ತು ಅಮೆರಿಕ ನಡುವೆ ಉದ್ವಿಗ್ನತೆ ಕಮ್ಮಿ ಮಾಡ್ಕೊಳ್ಳೋಕೆ ಮಾತುಕತೆ ನಡೀತಾ ಇದೆ ಅಂತ ಹೇಳಿ. ಅದರ ನಡುವೆನೆ ಈ ಬೆಳವಣಿಗೆಯಾಗಿದೆ. ಲಿಬಿಯಾದ ಮಾಜಿ ನಾಯಕ, ಜಗತ್ತಿನ ಕುಖ್ಯಾತ ಸರ್ವಾಧಿಕಾರಿಯನ್ನು ಟೀಕೆ ಗುರಿಯಾಗಿದ್ದ ಮಮರ್ ಗಡಾಫಿಯ ಮಗನ ಕತೆ ಮುಗಿದಿದೆ. ಮಮರ್ ಗಡಾಫಿ ಪುತ್ರ ಸೈಫ್ ಅಲ್ ಇಸ್ಲಾಂರನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಜಿಂಟಾ ನಗರದಲ್ಲಿ ಮನೆಯಲ್ಲಿದ್ದ ಸೈಫ್ ಮೇಲೆ 4 ಮುಸುಕುದಾರಿಗಳು ಸಿಸಿ ಕ್ಯಾಮೆರಾ ಆಫ್ ಮಾಡಿ ಒಳಗೆ ಬಂದು ದಾಳಿ ಮಾಡಿದ್ದಾರೆ. ಯಾವುದೇ ಡಿಜಿಟಲ್ ಸಾಕ್ಷ್ಯ ಕೂಡ ಸಿಗಬಾರದು ಅಂತ ಹೇಳಿ ಈ ರೀತಿ ಮಾಡಲಾಗಿದೆ. 4 ಜನ ಮುಸುಕುದಾರಿಗಳು ಮಿಂಚಿನ ವೇಗದಲ್ಲಿ ನುಗ್ಗಿ ಸೈಫ್ ಮೇಲೆ ಗುಂಡು ಹಾರಿಸಿ ಪರಾರಿಯಾಗಿದ್ದಾರೆ. ಲಿಬಿಯಾ ಅಧಿಕಾರಿಗಳು ತನಿಖೆ ಶುರು ಮಾಡಿದ್ದಾರೆ. ಈ ಹತ್ಯೆ ಇಡೀ ಅರಬ್ ಜಗತ್ತಲ್ಲಿ ಸಂಚಲನ ಮೂಡಿಸಿದೆ. ಯಾಕಂದ್ರೆ ಲಿಬಿಯಾ ಭೌಗೋಳಿಕವಾಗಿ ಆಫ್ರಿಕಾದಲ್ಲಿದ್ರೂ ಕೂಡ ಸಾಂಸ್ಕೃತಿಕವಾಗಿ ಹಾಗೂ ರಾಜಕೀಯವಾಗಿ ಅದು ಅರಬ್ ಜಗತ್ತಿಗೆ ಅಂಟಿಕೊಂಡಿದೆ. ಅಷ್ಟೇ ಅಲ್ಲ, ಲಿಬಿಯಾದಲ್ಲಿ ಮುಂದಿನ ಅಧ್ಯಕ್ಷ ಚುನಾವಣೆಯಲ್ಲಿ ಸೈಫ್ ಸ್ಪರ್ಧಿಸುವುದು ಖಚಿತ ಆಗಿತ್ತು. ಅದರ ನಡುವೆ ಈ ಘಟನೆಯಾಗಿದೆ. ಈ ಸೈಫ್ಗೆ ರಷ್ಯಾದ ಪರೋಕ್ಷ ಬೆಂಬಲ ಇತ್ತು. ಹೀಗಾಗಿ ಲಿಬಿಯಾದಲ್ಲೀಗ ರಷ್ಯಾ ಪ್ರಭಾವಕ್ಕೆ ದೊಡ್ಡ ಪೆಟ್ಟು ಬಿದ್ದಂತಾಗಿದೆ. ಅಮೆರಿಕ ಮತ್ತು ಮಿತ್ರರು ಮಾಡಿಸಿದಾರ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಈ ಹಿಂದೆ ಲಿಬಿಯಾವನ್ನ 40 ವರ್ಷಗಳಿಗೂ ಅಧಿಕ ಕಾಲ ಆಳಿದ್ದ ಧೂರ್ತ ಸರ್ವಾಧಿಕಾರಿ ಗಡಾಫಿಯನ್ನ ರಸ್ತೆಯಲ್ಲೇ ಜನ ರೊಚ್ಚಿಗೆದ್ದು ಲಾಸ್ಟಿಗೆ ಹೊಡೆದು ಬಿಸಾಕಿದ್ರು. ಈಗ ಮಗನನ್ನ ಮನೆ ಒಳಗೆ ನುಗ್ಗಿ ಹತ್ಯೆ ಮಾಡಲಾಗಿದೆ. ಅಧಿಕಾರ ಅನ್ನೋದು ಲಿಬಿಯಾದಲ್ಲಿ ಸಾವಿನ ಆಟ ಅನ್ನೋದು ಮತ್ತೊಮ್ಮೆ ಕನ್ಫರ್ಮ್ ಆಗಿದೆ. ಸದ್ಯ ಸೈಫ್ ಸಾವಿನಿಂದಾಗಿ ಆತನಿಗೆ ಸಪೋರ್ಟ್ ಮಾಡ್ತಾ ಇದ್ದ ಒಂದಷ್ಟು ಬುಡಕಟ್ಟುಗಳು ಲಿಬಿಯಾದಲ್ಲಿ ದಂಗೆ ಏಳೋ ಚಾನ್ಸಸ್ ಇದೆ. ಹೀಗಾಗಿ ಲಿಬಿಯಾ ಮತ್ತೆ ಅಂತರ್ ಯುದ್ಧದ ಭೀತಿಯನ್ನ ಫೇಸ್ ಮಾಡ್ತಿದೆ. ಇನ್ನು ಸ್ನೇಹಿತರೆ, ಬರೀ 18,700 ರೂಪಾಯಿಗೆ ದಕ್ಷಿಣ ಭಾರತ ಪ್ರವಾಸ, ರಾಮೇಶ್ವರಂ, ಕನ್ಯಾಕುಮಾರಿ, ಅನಂತ ಪದ್ಮನಾಭ ಸ್ವಾಮಿ ಸೇರಿ ಇಲ್ಲೆಲ್ಲ ಹೋಗೋದಿರುತ್ತೆ. ಡೀಟೇಲ್ಸ್ ಇಲ್ಲಿದೆ. ಆಸಕ್ತರು ಕಾಲ್ ಮಾಡಿ ನಿಮ್ಮ ಟಿಕೆಟ್ ಬುಕ್ ಮಾಡಿಕೊಂಡು ಟ್ರಿಪ್ ಹೋಗಿ ಬರ್ಬೋದು. ಭಾರತ ಅಮೆರಿಕ ನಡುವಿನ ಟ್ರೇಡ್ ಡೀಲ್ ಅನೌನ್ಸ್ ಆದ ಬೆನ್ನಲ್ಲೇ ವಿದೇಶಾಂಗ ಸಚಿವ ಜೈಶಂಕರ್ ಅಮೆರಿಕಗೆ ಭೇಟಿ ಕೊಟ್ಟಿದ್ದಾರೆ. ಈ ವೇಳೆ ಅಮೆರಿಕದ ಟ್ರೆಜರಿ ಸೆಕ್ರೆಟರಿ ಸ್ಕಾಟ್ ಬೆಸೆಂಟ್ ರನ್ನ ಮೀಟ್ ಮಾಡಿದ್ದಾರೆ. ಈ ಟೈಮ್ನಲ್ಲಿ ಇಬ್ಬರು ನಾಯಕರು ಭಾರತ ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದ ಮತ್ತು ಪರಸ್ಪರ ಆರ್ಥಿಕ ಸಹಕಾರದ ಬಗ್ಗೆ ಮಹತ್ವದ ಚರ್ಚೆ ಮಾಡಿದ್ದಾರೆ. ಮುಖ್ಯವಾಗಿ ವ್ಯಾಪಾರ ಸೌಲಭ್ಯ, ಮಾರುಕಟ್ಟೆ ಪ್ರವೇಶ ಸೇರಿದ ಹಾಗೆ ಅನೇಕ ಅಂಶಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇದೊಂದು ಯೂಸ್ಫುಲ್ ಡಿಸ್ಕಷನ್ ಆಗಿತ್ತು ಅಂತ ಜೈಶಂಕರ್ ಹೇಳಿದ್ದಾರೆ. ಇದಾದ ಬಳಿಕ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಅವರನ್ನ ಕೂಡ ಜೈಶಂಕರ್ ಭೇಟಿಯಾಗಿದ್ದಾರೆ. ಈ ವೇಳೆ ಇಬ್ಬರು ನಾಯಕರು ಲಿಥಿಯಂ, ಕೊಬಾಲ್ಟ್ ನಂತಹ ಅಪರೂಪದ ಖನಿಜಗಳ ಸಪ್ಲೈ ಚೈನ್ ಬಗ್ಗೆ ಮಹತ್ವದ ಚರ್ಚೆ ನಡೆಸಿದ್ದಾರೆ. ಈ ಕ್ಷೇತ್ರದಲ್ಲಿ 2 ರಾಷ್ಟ್ರಗಳ ನಡುವಿನ ಸಹಕಾರ ಹೆಚ್ಚಿಸಿಕೊಳ್ಳುವ ಬಗ್ಗೆ ಡಿಸ್ಕಷನ್ ಆಗಿದೆ. ಏನು ಪ್ರಾದೇಶಿಕ ಮತ್ತು ಜಾಗತಿಕ ಸಮಸ್ಯೆಗಳ ಬಗ್ಗೆ ಹಾಗೆ ಕ್ವಾಡ್ ಒಕ್ಕೂಟವನ್ನ ಮತ್ತಷ್ಟು ಬಲಪಡಿಸುವುದು ಸೇರಿದ ಹಾಗೆ ಹಲವು ವಿಚಾರಗಳ ಬಗ್ಗೆ ಮಾತುಕತೆಯಾಗಿದೆ. ಆತ ಕ್ರಿಟಿಕಲ್ ಮಿನರಲ್ಸ್ ಕ್ಷೇತ್ರದಲ್ಲಿ ಸಮನ್ವಯ ಸಾಧಿಸೋಕೆ ಇದೇ ಫಸ್ಟ್ ಟೈಮ್ ಅಮೆರಿಕ 50 ರಾಷ್ಟ್ರಗಳ ಮೀಟಿಂಗ್ ಇಟ್ಕೊಂಡಿದೆ. ಕ್ರಿಟಿಕಲ್ ಮಿನರಲ್ಸ್ ವಿಚಾರದಲ್ಲಿ ಚೀನಾ ಮೇಲಿನ ಡಿಪೆಂಡೆನ್ಸಿ ಕಮ್ಮಿ ಮಾಡೋಕೆ ಇದರಲ್ಲೂ ಕೂಡ ಜೈಶಂಕರ್ ಪಾಲ್ಗೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಭಾರತ ಅಮೆರಿಕ ನಡುವಿನ ಟ್ರೇಡ್ ಡೀಲ್ ಬಗ್ಗೆ ಮಾಹಿತಿ ಬರ್ತಾ ಇದ್ದ ಹಾಗೆ ಅಮೆರಿಕದ ವೈಟ್ ಹೌಸ್ ನಿಂದ ಮಹತ್ವದ ಹೇಳಿಕೆ ಬಂದಿದೆ. ಟ್ರಂಪ್ ಮತ್ತು PM ನರೇಂದ್ರ ಮೋದಿ ಇಬ್ಬರು ಒಳ್ಳೆ ಸಂಬಂಧ ಹೊಂದಿದ್ದಾರೆ. ಅದರಿಂದ ಈ ಟ್ರೇಡ್ ಡೀಲ್ ಸಾಧ್ಯ ಆಯಿತು. ಮೋದಿ ರಷ್ಯಾದಿಂದ ತೈಲ ಖರೀದಿ ಮಾಡೋದನ್ನ ನಿಲ್ಲಿಸೋಕೆ ಒಪ್ಕೊಂಡ್ರು. ಹಾಗೆ ಅಮೆರಿಕ ಮತ್ತು ವೆನೆಜುವೆಲಾದಿಂದ ಆಯಿಲ್ ಪರ್ಚೇಸ್ ಮಾಡ್ತಾರೆ. ಟ್ರಂಪ್ ಅವರು ಮೋದಿ ಅವರೊಂದಿಗೆ ನೇರವಾಗಿ ಫೋನ್ನಲ್ಲಿ ಮಾತನಾಡಿದ ನಂತರ ಡೀಲ್ ಫೈನಲ್ ಆಗಿದೆ ಅಂತ ವೈಟ್ ಹೌಸ್ ಪ್ರೆಸ್ ಸೆಕ್ರೆಟರಿ ಕ್ಯಾರೋಲಿನ್ ಲಿವಿಚ್ ಹೇಳಿದ್ದಾರೆ. ಇನ್ನು 2 ಕಡೆ ಟ್ರೇಡ್ ಡೀಲ್ ಆಯ್ತಲ್ಲ ಭಾರತಕ್ಕೆ ಒಂದೇ ವಾರದಲ್ಲಿ, ಯುರೋಪ್ ಮತ್ತು ಅಮೆರಿಕದೊಟ್ಟಿಗೆ.
ಈಗ ಮುಂದೆ ದಕ್ಷಿಣ ಅಮೆರಿಕದೊಂದಿಗೂ ಡೀಲ್ ಆಗಬೇಕು ಅನ್ನೋ ಬೇಡಿಕೆ ಬಂದಿದೆ. ಭಾರತಕ್ಕೆ ಸೌತ್ ಅಮೆರಿಕ ಮುಂದಿನ ದೊಡ್ಡ ವ್ಯಾಪಾರ ಪಾಲುದಾರ ಆಗಬೇಕು ಅಂತ ಪೆರುಗ್ವೆ ಅಧ್ಯಕ್ಷ ಸ್ಯಾಂಟಿಯಾಗೋ ಪೆನಾ ಹೇಳಿದ್ದಾರೆ. ಮೆರ್ಕೋಸೂರ್ ಒಕ್ಕೂಟದೊಂದಿಗೆ ಭಾರತ ದೊಡ್ಡ ಮಟ್ಟದ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೋಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಮೆರ್ಕೋಸೂರ್ ಅಂತ ಹೇಳಿದ್ರೆ ಬ್ರೆಜಿಲ್, ಅರ್ಜೆಂಟೀನಾ, ಉರುಗ್ವೆ, ಪೆರುಗ್ವೆ ಮತ್ತು ಬೊಲಿವಿಯಾ ರಾಷ್ಟ್ರಗಳು ಸೇರ್ಕೊಂಡು ಮಾಡ್ಕೊಂಡಿರೋ ಒಕ್ಕೂಟ. ಸೌತ್ ಅಮೆರಿಕದ ಅತಿ ದೊಡ್ಡ ಮಾರ್ಕೆಟ್ ಇದು. ಇವರೊಟ್ಟಿಗೆ ಡೀಲ್ ಮಾಡ್ಕೊಂಡ್ರೆ ಭಾರತಕ್ಕೆ ಬೇಳೆಕಾಳುಗಳು, ಅಡುಗೆ ಎಣ್ಣೆ ದೊಡ್ಡ ಪ್ರಮಾಣದಲ್ಲಿ ಸಿಗುತ್ತೆ. ಹಾಗೆ ಇಂಧನ ಮತ್ತು ಕಚ್ಚಾ ವಸ್ತುಗಳೊಂದಿಗೆ ಸಪ್ಲೈ ಚೈನ್ಗೆ ಸೌತ್ ಅಮೆರಿಕ ಬೆಸ್ಟ್ ಜಾಗ. ಹೀಗಾಗಿ ಅವರ ಹೇಳಿಕೆ ಮಹತ್ವ ಪಡಿತಾ ಇದೆ. ಇನ್ನು ಇಷ್ಟು ದಿನ ಕೊಲಂಬಿಯಾ ಅಧ್ಯಕ್ಷ ಗುಸ್ತಾವೋ ಪೆಟ್ರೋ ಬಗ್ಗೆ ಸಾಲು ಟೀಕೆ ಮಾಡಿದ ಟ್ರಂಪ್ ಈಗ ಅವರೊಂದಿಗೆ ವೈಟ್ ಹೌಸ್ ನಲ್ಲಿ ಮಾತುಕತೆ ನಡೆಸಿದ್ದಾರೆ. ಕೆಲವೇ ವಾರಗಳ ಹಿಂದೆ ಪೆಟ್ರೋ ಅವರನ್ನ ಅಮೆರಿಕಾಗೆ ಅಕ್ರಮ ನಶಾ ವಸ್ತು ಕಳಿಸುವ ಅನಾರೋಗ್ಯ ಪೀಡಿತ ವ್ಯಕ್ತಿ ಅಂತ ಟ್ರಂಪ್ ಬೈದಿದ್ರು. ಆದ್ರೆ ಈಗ ಅವ್ರನ್ನೇ ಟ್ರಂಪ್ ಅದ್ಭುತ ವ್ಯಕ್ತಿ ಅಂತ ಬಣ್ಣಿಸಿದ್ದಾರೆ. ವೆನೆಜುವೆಲಾ ಮೇಲಿನ ಅಮೆರಿಕ ದಾಳಿ ನಂತರ ಪೆಟ್ರೋ ತುಂಬಾ ಚೇಂಜ್ ಆಗಿದ್ದಾರೆ, ಅವರೀಗ ಒಳ್ಳೆಯವರಾಗಿದ್ದಾರ್ರಿ ಅಂತ ಟ್ರಂಪ್ ಹೇಳಿದ್ದಾರೆ. ಈ ಮಾತುಕತೆಯಲ್ಲಿ ಮುಖ್ಯವಾಗಿ ಕೊಲಂಬಿಯಾದಿಂದ ಹರಿದು ಬರೋ ಮಾದಕ ವಸ್ತು ಹಾವಳಿ ತಡೆಯುವ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಹಾಗೆ ವೆನೆಜುವೆಲಾ ವಿಚಾರದಲ್ಲಿ ಇಬ್ರು ಒಟ್ಟಿಗೆ ಕೆಲಸ ಮಾಡೋಕೆ ಒಪ್ಕೊಂಡಿದ್ದಾರಂತೆ. ಇನ್ನೊಂದ್ ಕಡೆ ಅಮೆರಿಕ ನೈಜೀರಿಯಾಗೆ ತನ್ನ ಸೇನಾಧಿಕಾರಿಗಳನ್ನ ಕಳಿಸಿದೆ. ಈ ಮಾಹಿತಿಯನ್ನ ಅಮೆರಿಕದ ಆಫ್ರಿಕಾ ಕಮಾಂಡ್ ನ ಮುಖ್ಯಸ್ಥರಾದ ಜನರಲ್ ಡಾಗ್ವಿನ್ ಆಂಡರ್ಸನ್ ಕನ್ಫರ್ಮ್ ಮಾಡಿದ್ದಾರೆ. ಕಳೆದ ಡಿಸೆಂಬರ್ 25ನೇ ತಾರೀಕು ನೈಜೀರಿಯಾದಲ್ಲಿರೋ ಐಎಸ್ ಉಗ್ರರ ನೆಲೆಗಳ ಮೇಲೆ ಅಮೆರಿಕ ಏರ್ ಸ್ಟ್ರೈಕ್ ಮಾಡಿತ್ತು. ಅದರ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ. ಸದ್ಯ ಯಾಕೆ ಅಮೆರಿಕ ತನ್ನ ಸೇನಾಧಿಕಾರಿಗಳನ್ನ ಕಳಿಸಿದೆ ಇನ್ನಷ್ಟೇ ಸ್ಪಷ್ಟ ಆಗಬೇಕು. ಇನ್ನು ಅಮೆರಿಕದಲ್ಲಿ ಎದುರಾಗಿದ್ದ ಗವರ್ಮೆಂಟ್ ಶಟ್ ಡೌನ್ ಕಡೆಗೂ ಕೂಡ ಎಂಡ್ ಆಗಿದೆ. ಈ ಸಂಕಷ್ಟ ನಿವಾರಣೆಗೆ ಟ್ರಂಪ್ ಸರ್ಕಾರ ಮಂಡಿಸಿದ್ದ $1.2 ಟ್ರಿಲಿಯನ್ ಮೊತ್ತದ ಮಸೂದೆಗೆ ಅಮೆರಿಕದ ಕೆಳಮನೆಯಲ್ಲಿ ಕಾಂಗ್ರೆಸ್ನಲ್ಲಿ 217, 214 ಮತಗಳ ಅಂತರದ ಒಪ್ಪಿಗೆ ಸಿಕ್ಕಿದೆ. ರಕ್ಷಣೆ, ಶಿಕ್ಷಣ ಮತ್ತು ಆರೋಗ್ಯ ಇಲಾಖೆಗಳಿಗೆ ಮುಂದಿನ ಸೆಪ್ಟೆಂಬರ್ 30ರವರೆಗೆ ಹಣಕಾಸಿನ ಸಮಸ್ಯೆ ಆಗಲ್ಲ. ಈಗ ಸದ್ಯಕ್ಕೆ ಸರ್ಕಾರ ಸೇಫ್ ಆಗಿದೆ. ಸರ್ಕಾರಿ ನೌಕರರಿಗೆ ಸಂಬಳ ಸಿಗುತ್ತೆ. ಗವರ್ಮೆಂಟ್ ಶಟ್ ಡೌನ್ ಅಂದ್ರೆ ಏನು, ಅದರ ಬಗ್ಗೆ ನಾವು ಈ ವಿಶೇಷ ವರದಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಸರ್ಕಾರ ನಡೆಸೋಕೆ ಸಂಸತ್ನಿಂದ ಹಣ ಬಿಡುಗಡೆ ಆಗದೆ ಇದ್ದಾಗ ಅನಿವಾರ್ಯವಾಗಿ ಸರ್ಕಾರಿ ಕಚೇರಿಗಳಿಗೆಲ್ಲ ಬೀಗ ಹಾಕಿ ನೌಕರರಿಗೆ ಸಂಬಳ ಕೊಡೋದನ್ನ ಸ್ಟಾಪ್ ಮಾಡೋದು. ಯಾವಾಗ ಹಂಗಾಗುತ್ತೆ? ಸರ್ಕಾರ ಮಾಡಿರೋ ಬಜೆಟ್ ಪ್ಲಾನ್ಗೆ ಅಮೆರಿಕದ ಕಾಂಗ್ರೆಸ್ ಅಪ್ರೂವಲ್ ಕೊಡದೇ ಇದ್ದಾಗ, ಅನುಮತಿ ಸಿಗದೇ ಇದ್ದಾಗ, ಪಾಸ್ ಆಗದಿದ್ದಾಗ ಈ ರೀತಿ ಡೆಡ್ ಲಾಕ್ ಕ್ರಿಯೇಟ್ ಆಗುತ್ತೆ. ಇನ್ನು ಆಸ್ಟ್ರೇಲಿಯಾದ ರಾಲ್ವಿಲೆಯಲ್ಲಿದ್ದ ಮಹಾತ್ಮ ಗಾಂಧಿಯವರ ಕಂಚಿನ ಪ್ರತಿಮೆಯನ್ನ ಕಳ್ಳತನ ಮಾಡಲಾಗಿದೆ. ಅಲ್ಲಿನ ಆಸ್ಟ್ರೇಲಿಯನ್ ಇಂಡಿಯನ್ ಕಮ್ಯುನಿಟಿ ಸೆಂಟರ್ನ ಹೊರಗಡೆ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆ ಇತ್ತು. 450 ಕೆಜಿ ತೂಕದ ಪ್ರತಿಮೆ. ಈಗ ಕಳ್ಳರು ಅದನ್ನ ಕತ್ತರಿಸುವ ಉಪಕರಣ ಬಳಸಿ ಕತ್ತರಿಸಿ ತಗೊಂಡು ಹೋಗಿದ್ದಾರೆ. ಈ ಘಟನೆಯನ್ನ ಭಾರತ ಖಂಡಿಸಿದೆ. ಆಸ್ಟ್ರೇಲಿಯಾ ಸರ್ಕಾರದ ಅಧಿಕಾರಿಗಳ ಬಳಿ ಗಂಭೀರವಾಗಿ ಈ ವಿಚಾರವನ್ನ ಎಸ್ಕಲೇಟ್ ಮಾಡಿದ್ದೀವಿ. ಕಾಣೆಯಾಗಿರೋ ಪ್ರತಿಮೆಯನ್ನ ಪತ್ತೆ ಹಚ್ಚಿ ಮರಳಿ ಸ್ಥಾಪಿಸಬೇಕು ಅಂತ ಕೇಳಿದೀವಿ. ಅಪರಾಧಿಗಳ ಮೇಲೆ ಕಠಿಣ ಕ್ರಮ ತಗೊಳ್ಳಿ ಅಂತ ಆಗ್ರಹ ಮಾಡಿದೀವಿ ಅಂತ ವಿದೇಶಾಂಗ ಇಲಾಖೆ ಹೇಳಿದೆ. ಇನ್ನು ಗಲಭೆಯಾಗಿ ಸದ್ಯ ಶಾಂತವಾಗಿರೋ ನೇಪಾಳದಲ್ಲಿ ದೊಡ್ಡ ನಿರ್ಧಾರ ಕೈಗೊಳ್ಳಲಾಗಿದೆ. ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿ ದೊಡ್ಡ ವಿವಾದ ಉಂಟಾಗಿತ್ತಲ್ಲ, ಅದನ್ನ ನೇಪಾಳ ಸರ್ಕಾರ ವಾಪಸ್ ಪಡೆಯೋ ತೀರ್ಮಾನ ಮಾಡಿದೆ. ಆಗಿನ ಕೆಪಿ ಶರ್ಮಾ ಒಲಿ ಸರ್ಕಾರ ಫೇಸ್ಬುಕ್, ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್ ಸೇರಿ 26 ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿತ್ತು. ಜೆನ್ಸಿಗಳು ರೊಚ್ಚಿಗೆದ್ದು ಆವಾಗ ಸರ್ಕಾರವನ್ನ ಬೀಳಿಸಿ ಮಿನಿಸ್ಟ್ರಿಗಳನ್ನೆಲ್ಲ ಒದ್ದೊದ್ದು ಓಡಿಸಿದ್ರು ರೋಡಲ್ಲಿ. ಇನ್ನೊಂದ್ ಕಡೆ ನೇಪಾಳದಲ್ಲಿ ಮಾರ್ಚ್ 5ನೇ ತಾರೀಕು ಸಾರ್ವತ್ರಿಕ ಚುನಾವಣೆ ಇದೆ. ಎಲ್ಲ ತಯಾರಿ ನಡೀತಾ ಇದೆ. ಯಾವುದೇ ಗಲಾಟೆ ಆಗಬಾರದು ಅಂತ ಮುಂಜಾಗ್ರತಾ ಕ್ರಮವಾಗಿ ದೊಡ್ಡ ಮಟ್ಟದಲ್ಲಿ ನೇಪಾಳ ಸೆಕ್ಯೂರಿಟಿ ನಿಯೋಜನೆ ಮಾಡಿದೆ. ಪೊಲೀಸ್, ಆರ್ಮಿ ಎಲ್ಲ ಸೇರಿ 3.38 ಲಕ್ಷ ಭದ್ರತಾ ಸಿಬ್ಬಂದಿಯನ್ನ ಹಾಕಲಾಗಿದೆ. ಇನ್ನು ಟೆಕ್ ದಿಗ್ಗಜ, ಜಗತ್ತಿನ ಅತಿ ಶ್ರೀಮಂತ ವ್ಯಕ್ತಿ ಇಲಾನ್ ಮಸ್ಕ್ ಹೊಸ ಇತಿಹಾಸ ಬರೆದಿದ್ದಾರೆ. $800 ಬಿಲಿಯನ್ ಹೆಚ್ಚಿನ ಆಸ್ತಿಯನ್ನ ಹೊಂದೋ ಮೂಲಕ, ಸಂಪತ್ತನ್ನ ಹೊಂದೋ ಮೂಲಕ ಭೂಮಿ ಮೇಲಿನ ಮೊದಲ ವ್ಯಕ್ತಿ ಅಷ್ಟು ಶ್ರೀಮಂತಿಕೆಯನ್ನ ಹೊಂದಿರೋದು ಅಂತ ಕರೆಸ್ಕೊಂಡಿದ್ದಾರೆ. ಆಲ್ರೆಡಿ ಜಗತ್ತಿನ ನಂಬರ್ 1 ಶ್ರೀಮಂತ ಆಗಿದ್ರು, ಅದರಲ್ಲಿ ಇನ್ನೂ ಮೇಲಕ್ಕೆ ಹೋಗ್ತಿದ್ದಾರೆ. ಮಸ್ಕ್ರ ವೈಯಕ್ತಿಕ ಆಸ್ತಿ ಮೌಲ್ಯ $852 ಮಿಲಿಯನ್ ರೀಚ್ ಆಗಿದೆ. ಅವರ ಸ್ಪೇಸ್ ಕಂಪನಿ ಸ್ಪೇಸ್ ಎಕ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಂಪನಿ XAI ಮರ್ಜ್ ಆದ ಬೆನ್ನಲ್ಲೇ ಈ ತರ ಮಸ್ಕ್ರ ಆಸ್ತಿ ಮೌಲ್ಯ ದಿಢೀರ್ ಏರಿಕೆಯಾಗಿದೆ. ಸ್ಪೇಸ್ ಎಕ್ಸ್ ಮಸ್ಕ್ರ ಮೋಸ್ಟ್ ಪ್ರೇಷಿಯಸ್ ಅಸೆಟ್. ವಿಲೀನಗೊಂಡ ಕಂಪನಿಯಲ್ಲಿ ಮಸ್ಕ್ ಸುಮಾರು 43% ಪಾಲು ಹೊಂದಿದ್ದಾರೆ. ಇದರ ಮೌಲ್ಯವೇ ಬರೋಬ್ಬರಿ $542 ಬಿಲಿಯನ್ ಅಂತ ಅಂದಾಜು ಮಾಡಲಾಗಿದೆ. ಎರಡು ಕಂಪನಿಗಳು ಮರ್ಜ್ ಆಗೋ ಮುನ್ನ ಮಸ್ಕ್ ಸ್ಪೇಸ್ ಎಕ್ಸ್ ನಲ್ಲಿ 42% ಮತ್ತು XAI ಕಂಪನಿಯಲ್ಲಿ 49% ಪಾಲನ್ನ ಹೊಂದಿದ್ರು. ಇವೆರಡು ಮರ್ಜ್ ಆಗ್ತಿದ್ದ ಹಾಗೆ ಅವರ ಒಟ್ಟು ಆಸ್ತಿ ಮೌಲ್ಯ ರಾಕೆಟ್ ವೇಗದಲ್ಲಿ ಮೇಲಕ್ಕೆ ಹೋಗಿದೆ. ಇನ್ನು ಅಮೆರಿಕ ಬಳಿಕ ಜಪಾನ್ ನಲ್ಲಿ ಕಳೆದ 2 ವಾರಗಳಿಂದ ಭಾರಿ ಹಿಮಪಾತ. ಪರಿಣಾಮ ಇದುವರೆಗೂ 30 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ರಸ್ತೆಗಳ ಮೇಲೆ ಬಿಳಿ ಬ್ಲಾಂಕೆಟ್ ಮುಚ್ಚಿದಂಗೆ ಹಿಮ ಬಿದ್ದಿದೆ. 91 ವರ್ಷದ ಮಹಿಳೆಯೊಬ್ಬರು ಸುಮಾರು 300 ಸೆಂಟಿಮೀಟರ್ ಹಿಮದ ಅಡಿಯಲ್ಲಿ ಸಿಕ್ಕಿ ಪ್ರಾಣ ಕಳ್ಕೊಂಡಿರುವುದು ಕೂಡ ಸಿಕ್ಕಾಪಟ್ಟೆ ಜಪಾನ್ನಲ್ಲಿ ಚರ್ಚೆಗೀಡಾಗ್ತಿದೆ. ಇನ್ನು ಗ್ರೀಸ್ನ ಕಿಯೋಸ್ ದ್ವೀಪದ ಬಳಿ ಭೀಕರ ದುರಂತ ಆಗಿದೆ. ಯುರೋಪ್ಗೆ ಅಕ್ರಮ ವಲಸೆ ಹೋಗ್ತಿದ್ದವರ ಸ್ಪೀಡ್ ಬೋಟ್
ಮತ್ತು ಗ್ರೀಕ್ ಕೋಸ್ಟ್ ಗಾರ್ಡ್ನ ಹಡಗುಗಳು ಡಿಕ್ಕಿ ಹೊಡೆದಿವೆ. ಪರಿಣಾಮ 15 ಜನ ಮೃತಪಟ್ಟಿದ್ದಾರೆ. ಇನ್ನು 25 ಜನ ಸಮುದ್ರಕ್ಕೆ ಬಿದ್ದವರನ್ನ ರಕ್ಷಣೆ ಮಾಡಲಾಗಿದೆ. ಕೋಸ್ಟ್ ಗಾರ್ಡ್ ಕಣ್ತಪ್ಪಿಸೋಕೆ ಅತಿ ವೇಗವಾಗಿ ಬೋಟ್ ಚಲಾಯಿಸಿದ ಪರಿಣಾಮ ಈ ರೀತಿ ಬಂದು ಡಿಕ್ಕಿ ಹೊಡೆದು ಬಿದ್ದಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ಆಸ್ಟ್ರೇಲಿಯಾ ಬಳಿಕ ಯುರೋಪಿಯನ್ ಕಂಟ್ರಿ ಸ್ಪೇನ್ 16 ವರ್ಷದ ಒಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡೋಕೆ ಚಿಂತನೆ ನಡೆಸಿದೆ. ಅಲ್ಲಿನ ಪ್ರಧಾನಿ ಪೆಡ್ರೋ ಸ್ಯಾಂಚೆಸ್ ಈ ಮಾಹಿತಿ ಕೊಟ್ಟಿದ್ದಾರೆ. ಆನ್ಲೈನ್ ಸೇಫ್ಟಿ ಮತ್ತು ಹಾನಿಕಾರಕ ಡಿಜಿಟಲ್ ಕಾಂಟೆಂಟ್ ಬಗ್ಗೆ ಕಳವಳ ಇದೆ. ಹೀಗಾಗಿ ನಮ್ಮ ಸರ್ಕಾರ 16 ವರ್ಷದ ಒಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡೋಕೆ ಪ್ಲಾನ್ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಥ್ಯಾಂಕ್ ಯು ಸೋ ಮಚ್. ಆಗಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನ ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಸೇರಬಹುದು. ಆಮೇಲೆ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೋಡೋಕೆ ಶುರು ಮಾಡಬಹುದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.